ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಭಕ್ತ ಕಲ್ಪ ಪಾದಪ ಆರಾಮಃ ದರ್ಜನ ಕ್ರೋಧ ಲಾಭ ಮದ ಕಾಮಃ ಅತಿ ನಾಗರ ಭವ ಸಾಗರ ಸೇತು ತ್ರಾತು ಸದಾ ದಿನಕರ ಕುಲ ಕೇತು ಅತುಲಿತ ಭುಜ ಪ್ರತಾಪ ಬಲ ಧಾಮಃ ಕಲಿಮಲ ವಿಪುಲ ವಿಭಂಜನ ನಾಮಃ ಧರ್ಮ ವರ್ಮ ನರ್ಮದ ಗುಣಗ್ರಾಮಃ ಸಂತತಶಂ ತನೋತು ಮಮ ರಾಮಃ ಜತಪಿ ಬಿರಜ ವ್ಯಾಪಕ ಅಭಿನಾಸಿ सबके हृदय निरंतर बासी तदपि अनुज श्री सहित खरारी बसतु मनसि मम कानन चारी जे जानहि ते जानहु स्वामी सगुन अगुन उर अंतर जामी जो कौसलपति राजीव नयना करवु सो राम हृदय मम अयना अस अभिमान जाई जनी भोरे मैं सेवक रघुपति पति मोरे सुनी मुनि बचन राम मन भाये बहुरि हरषि मुनिबर उर लाये परम प्रसन्न जानु मुनि मोहि जो बर मागहु देवु सो तोरी मुनि कह मैं बर कबहु न जाचा समुझी न परई झूठ का साचा तुम्हि नीक लागई रघुराई सो मोहि देहु दास सुखदाई अबिरल भगति बीरति विज्ञाना होवु सकल गुण ज्ञान निधाना प्रभु जो दीन सो बरु मैं पावा ಅಬ್ ಸೋ ದೇಹು ಮೋಹಿ ಜೋ ಭಾವ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸುತೀಕ್ಷ್ಣ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಭಕ್ತರಿಗೆ ಕಲ್ಪವೃಕ್ಷದ ಹಾಗೆ ಸುಖಗಳನ್ನ ಕೊಡುವಂಥವನೇ, ಮತ್ತೆ ಕಾಮ ಕ್ರೋಧ ಲೋಭ ಇಂಥ ಮದಗಳನ್ನ ಓಡಿಸುವಂಥವನು, ಸರ್ವ ಸಮರ್ಥನು, ಭವಸಾಗರಕ್ಕೆ ಸೇತುವಿನ ಹಾಗಿರುವಂಥವನು, ಸೂರ್ಯ ವಂಶಕ್ಕೆ ಧ್ವಜದ ಹಾಗಿರುವಂಥ ಶ್ರೀರಾಮ ನನ್ನನ್ನು ಕಾಪಾಡು. ಅತುಲನೀಯ ಭುಜಬಲ ಪ್ರತಾಪಿ ನೀನು, ಬಲಧಾಮನು, ಕಲಿಮಲದ ರಾಶಿಯನ್ನು ನಾಶಪಡಿಸುವಂತಹ ನಾಮ ಇರುವಂಥವನು. ನೋಡಿ, ಕಲಿಮಲ ಅಂದರೆ ಕಲಿಯುಗದ ಮಲ ಅಂದರೆ ಏನು? ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳಿದೆಯಲ್ಲ, ಅದೆಲ್ಲದರ ರಾಶಿಯನ್ನ ನಾಶಪಡಿಸುವಂತಹ ನಾಮ ಅಂದರೆ ಹೆಸರಿರೋನು. ಅಂದರೆ ಕಲಿಗಾಲಕ್ಕೆ ನಾಮಸ್ಮರಣೆ ಅನ್ನೋದು ತುಂಬ ಇಂಪಾರ್ಟೆಂಟು ಅಂತ ಅರ್ಥ ಆಯ್ತಾ. ಈ ಕಲಿಗಾಲದಲ್ಲಿ ನಾವು ಮಾಡಿರುವ ಅಥವಾ ಹಿಂದೆ ಇರುವ ಎಲ್ಲ ಮಲಗಳು ಅಂದರೆ ಎಲ್ಲ ಪಾಪಗಳು ಎಲ್ಲ ತೊಳ್ಕೊಂಡು ಹೋಗಬೇಕು ಅಂತಂದರೆ ಇರೋದು ಒಂದೇ ದಾರಿ ಅಂತಂದರೆ ಅದು ಭಗವಂತನ ನಾಮಸ್ಮರಣೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಬಗ್ಗೆ ಕೇಳೋದಾಗಿರ್ಬೋದು, ಅವನ ನಾಮಸ್ಮರಣೆ ಮಾಡೋದು. ಭಗವಂತನ ನಾಮ ಬೇರೆ ಅಲ್ಲ, ಭಗವಂತನ ಬಗ್ಗೆ ಇರುವಂತಹ ಕಥೆಗಳು ಬೇರೆ ಅಲ್ಲ ಅನ್ನೋದು ಇದರ ಅರ್ಥ. ಆಮೇಲೆ ಧರ್ಮ ರಕ್ಷಕನು, ಆನಂದವನ್ನು ಉಂಟು ಮಾಡುವಂತಹ ಗುಣ ಇರುವಂಥವನು ಆದ ಶ್ರೀರಾಮ ನಿರಂತರವಾಗಿ ನನಗೆ ಆನಂದವನ್ನು ಕೊಡು. ನೀನು ನಿರ್ಮಲನು, ವ್ಯಾಪಕವು, ಅವಿನಾಶಿಯು, ಎಲ್ಲರ ಹೃದಯದಲ್ಲೂ ಕೂಡ ನಿರಂತರವಾಗಿ ನೆಲೆಸಿರುವಂಥವನ. ಆದರೂ ಕೂಡ ಹೇ ಖರಾರಿ, ಖರಾರಿ ಅಂತಂದರೆ ರಾಕ್ಷಸರನ್ನ ಕೊಲ್ಲುವಂಥವನೇ, ಸೀತಾ ಲಕ್ಷ್ಮಣರ ಜೊತೆನಲ್ಲಿ ನೀನು ವನದಲ್ಲಿ ಸಂಚಾರ ಮಾಡ್ತಾ ಇದೆಯಲ್ಲ, ಆ ನಿನ್ನ ರೂಪದಲ್ಲೇ ನನ್ನ ಹೃದಯದಲ್ಲಿ ನೀನು ನೆಲೆಸು. ಅಂದರೆ ಅರಮನೆಯಲ್ಲಿ ಅವನು ರಾಜ್ಯಭಾರ ಮಾಡ್ತಾ ಇರ್ತಾನಲ್ಲ, ಆ ರೂಪ ಬೇಡ ನನಗೆ. ನೀನು ಈ ಒಂದು ಕಾಡಲ್ಲಿ ಸೀತಾ ಮತ್ತೆ ಲಕ್ಷ್ಮಣರ ಜೊತೆ ನಡೀತಾ ಇದೆಯಲ್ಲ, ಆ ಒಂದು ರೂಪದಿಂದ ನನ್ನ ಹೃದಯದಲ್ಲಿ ನೆಲೆಸು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ. ಸ್ವಾಮಿ, ನಿನ್ನನ್ನು ಸಗುಣನೆಂದು ನಿರ್ಗುಣನೆಂದು ಅಂತರ್ಯಾಮಿ ಅಂತ ತಿಳ್ಕೊಳ್ಳುವಂಥವ್ರು ಹಾಗೆ ತಿಳ್ಕೊಳ್ಳಿ. ಅಂದರೆ ನೀನು ಸಗುಣ ಅಂತಾದರೂ ತಿಳ್ಕೊಳ್ಳಿ, ನಿರ್ಗುಣ ಅಂತ ಕೆಲವರು ಹೇಳಿದ್ರೆ ಕೆಲವರು ಅಂತರ್ಯಾಮಿ ಅಂತಾರೆ, ಹೇಗೆ ಬೇಕಾದರೂ ತಿಳ್ಕೊಳ್ಳಿ. ಆದರೆ ಕೋಸಲಪತಿಯೂ ಕಮಲ ನಯನನೂ ಆದ ಶ್ರೀರಾಮ, ನೀನು ನನ್ನ ಹೃದಯವನ್ನು ತನ್ನ ಮನೆಯಾಗಿಸ್ಕೊಂಡು ವಾಸ ಮಾಡು ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಇಲ್ಲಿ ಇವರಿಗೆ ಅವನು ನಿರ್ಗುಣನಾದರೂ ಆಗಿರಲಿ, ಸಗುಣ ಆದರೂ ಆಗಿರಲಿ, ಅಂತರ್ಯಾಮಿ ಆದರೂ ಆಗಿರಲಿ, ಏನಾದರೂ ಆಗಿರಲಿ, ನನಗೆ ನೀನು ಈ ಒಂದು ವನವಾಸದಲ್ಲಿ ನೀನು ಸೀತಾ ಲಕ್ಷ್ಮಣರ ಜೊತೆ ಇದೆಯಲ್ಲ, ಆ ಒಂದು ರೂಪ ನನಗೆ ಬೇಕು, ನೀನು ನನ್ನ ಹೃದಯದಲ್ಲಿ ವಾಸ ಮಾಡು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀರಾಮ ನನ್ನ ಒಡೆಯ, ನಾನು ಅವನ ಸೇವಕ ಅನ್ನುವಂತಹ ಪ್ರೇಮ ಅಭಿಮಾನ ಇದೆಯಲ್ಲ, ಅದು ಯಾವತ್ತೂ ನನ್ನಿಂದ ಹೋಗದೇ ಇರಲಿ ಅಂತ ಕೇಳ್ಕೊಳ್ತಾರೆ. ಅಂದರೆ ನಾವು ಭಗವಂತನ ಹತ್ರ ಕೇಳ್ಕೋಬೇಕಾಗಿರೋದು ಇಷ್ಟೇ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಚಂಚಲವಾಗಿರುತ್ತೆ, ಬುದ್ಧಿ ಕೂಡ ಸರಿಯಾಗಿರೋದಿಲ್ಲ, ಯಾವಾಗ ಬೇಕಾದರೂ ಚೇಂಜ್ ಆಗಿಬಿಡ್ಬೋದು. ಈಗ ನನಗೆ ಅನ್ನಿಸ್ತಾ ಇರ್ಬೋದು ನಾನು ಆಧ್ಯಾತ್ಮಿಕದ ಸಾಧನೆಯನ್ನು ಮಾಡ್ತಾ ಇದ್ದೀನಿ, ನಾನು ಇನ್ಯಾವತ್ತೂ ಇದರಿಂದ ಹೊರಗಡೆ ಹೋಗಲ್ಲ ಅಂತ. ಆದರೆ ಸಮಯ ಸಂದರ್ಭ ಹೇಗೆ ಬರುತ್ತೋ ಗೊತ್ತಿಲ್ಲ ನಮಗೆ, ನಾವು ಅದರಿಂದ ಕೆಳಗಡೆ ಇಳಿಯುವಂಥ ಒಂದು ಸಂದರ್ಭ ಬಂದೇ ಬರುತ್ತೆ. ಅದಕ್ಕೋಸ್ಕರ ಭಗವಂತನಲ್ಲಿ ಸದಾ ನೀನು ನನ್ನಲ್ಲಿ ನೆಲೆಸಿರಬೇಕಪ್ಪ. ನಿನ್ನನ್ನು ನೆನೆಸ್ಕೊಳ್ಳೋದು, ನಿನ್ನ ಭಕ್ತಿ, ನಿನ್ನ ರೂಪ, ನಿನ್ನ ಮಾತುಗಳು, ನಿನ್ನ ಬಗ್ಗೆ ಕೇಳೋದಾಗಿರ್ಬೋದು, ಹಾಡೋದಾಗಿರ್ಬೋದು, ಇದು ಯಾವತ್ತೂ ನನ್ನಿಂದ ಹೋಗಬಾರ್ದು. ಆ ರೀತಿ ನೀನು ನನಗೆ ವರ ಕೊಡು ಅಂತ ಕೇಳ್ಕೋಬೇಕು. ಭಗವಂತನ ಹತ್ರ ಹೋಗ್ಬಿಟ್ಟು ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಮಗೆ ಬೇಕಾಗಿರುವಂಥ ಭೋಗೈಶ್ವರ್ಯಗಳನ್ನು ಕೇಳ್ಕೊಳ್ಳೋದಲ್ಲ, ನೀನೇ ನನಗೆ ಬೇಕು ಅನ್ನೋದನ್ನ ಕೇಳ್ಕೋಬೇಕು. ಮುನಿಗಳ ಮಾತಾಡಿದ್ದನ್ನೆಲ್ಲ ಕೇಳಿದ ಮೇಲೆ ಶ್ರೀರಾಮ ತುಂಬಾ ಸಂತೋಷ ಪಟ್ಕೊಂಡು ಆ ಮುನಿಶ್ರೇಷ್ಠನನ್ನು ಎದೆಗೆ ಅಪ್ಕೊಂಡು ಈ ರೀತಿ ಹೇಳ್ತಾನೆ, ಎಲೆ ಮುನಿಯೇ, ನಾನು ಪ್ರಸನ್ನನಾಗಿದ್ದೀನಿ, ಬೇಕಾಗಿರುವಂಥ ವರವನ್ನು ನೀನು ಬೇಡು, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಸುತೀಕ್ಷ್ಣರು ಹೇಳ್ತಾರೆ, ಪ್ರಭು, ನಾನು ಎಂದೂ ವರವನ್ನು ಬೇಡಿದವನಲ್ಲ, ಏನು ಬೇಡೋದು ಏನು ಬಿಡೋದು ಅನ್ನೋದೇ ನನಗೆ ಗೊತ್ತಿಲ್ಲ, ಸತ್ಯ ಯಾವುದು ಸುಳ್ಳು ಯಾವುದು ಅದು ಕೂಡ ನನಗೆ ಗೊತ್ತಿಲ್ಲ, ಅಂದರೆ ಏನು ಕೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ವರನ ಕೇಳೋದಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ದಾಸರಿಗೆ ಸುಖವನ್ನು ಕೊಡುವಂತಹ ಶ್ರೀರಾಮಚಂದ್ರ ಪ್ರಭು, ನಿನಗಿಷ್ಟ ಆಗಿರೋದನ್ನು ನೀನು ನನಗೆ ಕರುಣಿಸು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನಾನು ಕೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಏನಂದರೆ ಅದು ಕೇಳ್ಬಿಡ್ತೀನಿ, ಅದಕ್ಕೆ ನಿನಗೇನು ಇಷ್ಟನೋ ಅದನ್ನು ನೀನು ನನಗೆ ಕರುಣಿಸು ಅಂತ ಹೇಳ್ತಾರೆ. ಆಗ ಶ್ರೀರಾಮ ಹೇಳ್ತಾನೆ, ಮುನಿವರ್ಯ, ನೀನು ಪ್ರಗಾಢವಾದಂತಹ ಭಕ್ತಿ, ವೈರಾಗ್ಯ, ವಿಜ್ಞಾನ, ಸಮಸ್ತ ಗುಣ ಮತ್ತು ಜ್ಞಾನದ ನಿಧಿಯಾಗು ಅಂತಂದ್ಬಿಟ್ಟು ಹೇಳ್ತಾನೆ ರಾಮ. ಆಗ ಮುನಿಗಳು ಹೇಳ್ತಾರೆ, ಪ್ರಭು, ಕರುಣಿಸಿದ ವರವನ್ನು, ಅಂದರೆ ನೀನು ಆಲ್ರೆಡಿ ನನಗೆ ಅದನ್ನು ಕರುಣಿಸ್ಬಿಟ್ಟಿದ್ಯಪ್ಪ, ಅದೇ ವರವನ್ನು ನಾನು ನೀನು ಕರುಣಿಸಿರುವಂಥ ಮುನಿಗಳು ಹೇಳ್ತಾರೆ, ಪ್ರಭು, ಕರುಣಿಸಿದ ವರವನ್ನು ನಾನು ಆಗಲೇ ಪಡ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಆಲ್ರೆಡಿ ನನ್ನ ಹತ್ರ ಇವೆಲ್ಲ ಇದೆ, ನನಗಿದು ಯಾವುದು ಬೇಕಾಗಿಲ್ಲ, ಈಗ ನನಗಿಷ್ಟವಾಗಿರುವಂಥ ವರವನ್ನು ನೀನು ಕರುಣಿಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನೇ ಕೊಡು ಅಂತಂದಾಗ, ಇದನ್ನೆಲ್ಲ ಕೊಡ್ತೀನಿ ಅಂತ ಭಗವಂತ ಹೇಳಿದಾಗ, ಇದೆಲ್ಲ ಆಲ್ರೆಡಿ ನನಗೆ ನೀನು ಕೊಟ್ಟಿದೀಯಾ, ಈಗ ನಾನೇನು ಇಷ್ಟಪಡ್ತೀನೋ ಅದನ್ನು ನೀನು ಕೊಡು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.